ರಿಯಾಕ್ಷನ್ ಫಸ್ಟ್ ಹೇಳಿ ಸರ್. ಸರ್ ಕ್ಯಾಮ್ರಾ ನೋಡಿ ಸರ್. ಒಂದು ಇವತ್ತು ಏನು ಘನ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದನ್ನೆಲ್ಲರೂ ನಾವು ಸ್ವಾಗತಿಸಬೇಕಾಗಿದೆ ಮತ್ತು ನಾವು ಅದಕ್ಕೆ ತಲೆ ಬಾಗಬೇಕಾಗ್ತಾ ಇದೆ. ಬಹಳ ಪ್ರಮುಖವಾದ ವಿಚಾರ ಏನು ಅಂತ ಅಂದ್ರೆ, ನಾವು ಅನ್ಕೊಂಡಿರ್ತೀವಿ ಅತಿ ಹೆಚ್ಚು ಗರಿಷ್ಠ ಮಟ್ಟದ ಶಿಕ್ಷಣ ವಿಧಿಸಿರೋದು ಒಂದ್ ರೀತಿ ಈ ಸಾಮಾಜಿಕ ಮತ್ತು ಜನಪ್ರತಿನಿಧಿಗಳಿಗೆ ದೊಡ್ಡ ಸಂದೇಶ ಇದು. ಬಹಳ ಪ್ರಮುಖವಾಗಿ ನಾವು ಅನ್ಕೊಂಡು ಕೆಲವು ಸೆಕ್ಷನ್ಗಳನ್ನ ಅದರಲ್ಲಿ ಆಡ್ ಮಾಡಿದ್ದಾಗ ಆ ಸೆಕ್ಷನ್ ಪ್ರಕಾರ ಶಿಕ್ಷೆ ಪ್ರಕಟ ಆದರೆ ಖಂಡಿತ ಈ ಒಂದು ಹಂತ ತಲುಪ್ತದೆ ಅಂತ ನಮಗೆ ಗೊತ್ತಿತ್ತು. ಈ ಎರಡನೇದಾಗಿ ನಾವು ನ್ಯಾಯಾಲಯ ಯಾವ ರೀತಿಯಲ್ಲಿ ವೇವ್ ತಗೊಂಡಿದೆ ಅನ್ನೋದು ನಾವು ಅದನ್ನು ಸರಿಯಾಗಿ ಗೊತ್ತಿಲ್ಲ. ಕಾರಣ ಯಾಕಂದ್ರೆ ನಾವು ತೀರ್ಪನ್ನ ಪೂರ್ತಿ ಓದಿದಾಗ ಗೊತ್ತಾಗ್ತದೆ ಅದು. ಬಟ್ ಆದರೆ ಏನೇ ಆದ್ರೂ ಕೂಡ ನ್ಯಾಯಾಲಯ ಕೊಟ್ಟಂತ ತೀರ್ಪಿನೆಲ್ಲ ತಲೆಬಾಗಬೇಕಾಗ್ತದೆ. ಅಲ್ಲಿ ಬಹಳ ಪ್ರಮುಖವಾಗಿ ನಾನು ಅತಿ ನೋವಿನ ಸಂಗತಿ ಏನು ಅಂತ ಅಂದ್ರೆ, ಇಡೀ ನಮ್ಮ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕರಾದಂಥವ್ರು ದೇವೇಗೌಡರು. ಸೊ ಒಂದು ಸಮುದಾಯದ ಒಂದು ಕುಡಿ ಇಂಥ ಒಂದು ಹೀನ ಕೃತ್ಯದಲ್ಲಿ ಕೈ ಹಾಕಿ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಕಳಂಕ ಬತ್ತು ಅನ್ನೋದು ಬಹಳ ನೋವಿನ ಸಂಗತಿ ಅದು. ಹಾಗಾಗಿ ನಾನು ಒನ್ಸ್ ಅಗೇನ್ ನಾನು ಬಹಳ ನೋವಾಗ್ತದೆ. ಚಿಕ್ಕ ಪುಟ್ಟ ತಪ್ಪಾದಾಗ ಆಗ್ಲೇ ಸರಿ ಮಾಡಿದ್ರೆ ಇವತ್ತು ಇಂಥ ಒಂದು ಘೋರ ಶಿಕ್ಷೆ ಆಗ್ತಿರ್ಲಿಲ್ಲ. ಆ ವಿಚಾರದಲ್ಲಿ ಅವರ ತಂದೆ ತಾಯಿನೂ ಇಲ್ಲ ಒಂದ್ ಕಡೆ ಎಡವಿದ್ದಾರೆ ಅಂತೇಳಿ ಈಗ ಅರಿವಾಗ್ತಾ ಇದೆ ಅಲ್ಲಿ. ಹಾಗಾಗಿ ಬಹಳ ಪ್ರಮುಖವಾದ ವಿಚಾರ ಏನು ಅಂತ ಅಂದ್ರೆ, ಇತಿಹಾಸದಲ್ಲಿ ಇಂಥ ಪ್ರಕರಣಗಳಲ್ಲಿ ಇಂಥ ಒಂದು ಗರಿಷ್ಠ ಶಿಕ್ಷೆ ಆಗಿರೋದು ಬಹಳ ರೇರ್ ಆಫ್ ರೇರ್. ಹಾಗಾಗಿ ಈ ನ್ಯಾಯಾಲಯ ಕೊಟ್ಟಂತ ತೀರ್ಪಿನೆಲ್ಲ ತಲೆಬಾಗಬೇಕಾಗ್ತದಲ್ಲಿ ರೇವಣ್ಣ ಕುಟುಂಬದವರು ಅವರ ಇತಿಮಿತಿಯಲ್ಲಿ ಅವರ ಒಂದು ಇದರಲ್ಲಿ ಇದ್ದಿದ್ರೆ ಇವತ್ತು ನಮ್ಮ ಪೂಜ್ಯ ದೇವೇಗೌಡರು ಕೂಡ ಇಂಥ ಒಂದು ಕೆಟ್ಟ ಹೆಸರು ಬರ್ತಿದ್ದಿಲ್ಲ. ನಾನು ಸಾರ್ವಜನಿಕ ವಲಯದಲ್ಲಿ ಕೇಳೋದೇನಂತಂದಲ್ಲಿ, ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ ಹಾಗಂತೇಳಿ ದೇವೇಗೌಡರ ಬಗ್ಗೆ ಅವಹೇಳನಕಾರಿ ಮಾತನಾಡುವಂಥದ್ದು, ದೇವೇಗೌಡರ ಬಗ್ಗೆ ಕೆಟ್ಟ ಮಾತಾಡುವಂಥದ್ದನ್ನ ನಿಲ್ಲಿಸ್ಬೇಕು ಅಂತ ನನ್ನ ಒಂದು ವಿಶೇಷ ಮನವಿ ಅಂತ. ಈ ಪ್ರಕರಣದಲ್ಲಿ ನಾನು ಒಬ್ಬ ವಕೀಲನಾಗಿ ಮಾತನಾಡ್ತೀನಿ. ನನ್ನಲ್ಲಿ ಹಲವಾರು ಅವಕಾಶಗಳಿದೆ ಅವರಿಗೆ. ನಾನು ಮಾಧ್ಯಮದ ಬಿಡಿಸೇಳಂಗಿಲ್ಲ. ಅಲ್ಲಿ ನಾನು ನಿನ್ನೆ ಹೇಳಿದ್ದೆ, ಇಲ್ಲ ಒಂದು ಕಡೆ ವಕೀಲರು ಎಡವಿದ್ದಾರೆ ಅಂತೇಳಿ. ಹಾಗಾಗಿ ಹಲವಾರು ದಾರಿಗಳಿದಾವೆ. ಈ ತೀರ್ಪಿನ ವಿರುದ್ಧವಾಗಿ ಚಾಲೆಂಜ್ ಮಾಡ್ಲಿಕ್ಕೆ ಹೈಕೋರ್ಟಲ್ಲಿ ಹಲವಾರು ದಾರಿಗಳಿದ್ದಾವೆ. ಕೆಲವು ಪ್ರಕರಣಗಳಲ್ಲಿ ದಾರಿನೇ ಇರೋದಿಲ್ಲ, ಆದ್ರೆ ಇದರಲ್ಲಿ ಹಲವಾರು ದಾರಿಗಳಿದ್ದಾವೆ. ಅಲ್ಲಿ ಮುಂದೆ ದಿವಸ ಅವರು ಸರಿಯಾದ ಒಳ್ಳೆ ವಕೀಲರನ್ನ ನೇಮಕ ಮಾಡ್ಕೊಂಡ್ರೆ ಇವರಿಗೆ ಅನುಕೂಲ ಆಗಂತ ಅವಕಾಶಗಳು ಕೂಡ ತುಂಬಾ ಇದೆ. ಇಡೀ ಪ್ರಭಾವ ಇರ್ಬೋದು, ರಾಜಕೀಯ ಮುಖಂಡರು ಇರ್ಬೋದು, ಎಂತ ಪ್ರಭಾವಶಾಲಿ ಮುಖಂಡರಾದ್ರು ಒಂದು ನ್ಯಾಯಾಂಗ ವ್ಯವಸ್ಥೆ ಒಳಗೆ ಎಲ್ಲರೂ ತಲೆಬಾಗ್ಲು ಅನ್ಬೇಕು ಅಂತ ಅನ್ಸುತ್ತೆ ಸರ್. ಒಂದು ವಿಶೇಷವಾಗಿ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಹಣ ಇರುವಂತವ್ರು, ನಾವು ಈ ಇಂಥ ಪ್ರಕರಣಗಳಲ್ಲಿ ನಾನು ಹೊರಗೆ ಬರ್ತೀನಿ ಅನ್ನೋ ಒಂದು ಈ ದುರಹಂಕಾರ ಅಹಂ ಇರ್ತದಲ್ಲ, ಇವಾಗೆಲ್ಲರೂ ಕೂಡ ನ್ಯಾಯಾಲಯ ಎಷ್ಟು ಗರಿಷ್ಠವಾಗಿ ಬಹಳ ಕಠೋರವಾದಂತ ಶಿಕ್ಷೆ ಕೊಡ್ತಾನಕ್ಕೆ ಈ ನ್ಯಾಯಾಲಯನೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಅಲ್ಲಿ ಬಹಳ ವಿಶೇಷವಾಗಿ ಎಲ್ಲೋ ಕರೆಕ್ಟ್ ಆಗಿ ಕಲ್ಪಿಟ್ ಆಗಿ ಹೋಗಂತ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಇದ್ದಾರೆ ಅಂತೇಳಿ ಇವರೆಲ್ಲ ರಾಜಕಾರಣಿಗಳು ಮೆರೀತಾರೆ. ಆದ್ರೆ ಇಂಥ ಒಬ್ಬ ನಾಯಕರು, ಅಂದ್ರೆ ನಾನು ಅದನ್ನ ಆ ಪದ ನಾಯಕಂತ ಬಳಸಬಾರ್ದಲ್ಲಿ, ಇಂಥ ಒಬ್ಬ ನ್ಯಾಯವನ್ನು ಎತ್ತಿಡಿಯುವಂತ ನ್ಯಾಯಾಧೀಶರು ಇದ್ದಾರೆ ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಇವತ್ತು ನಾವು ಬಹಳ ಮೊದಲನೇದಾಗಿ ನಾವು ಗೌರವಿಸ್ಬೇಕಾದ್ರೆ ಇಂಥ ನ್ಯಾಯಾಧೀಶರಿಗೆ. ಹಾಗಾಗಿ ಒನ್ಸ್ ಅಗೇನ್ ನಾನು ಈ ನ್ಯಾಯಾಧೀಶರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಅಲ್ಲಿ ಯಾವುದೇ ಆಮಿಷಕ್ಕೆ ಅಧಿಕಾರಕ್ಕೆ ಬಲಿಯಾಗದೇನೆ ಪ್ರಾಮಾಣಿಕವಾಗಿ ಸಂತ್ರಸ್ತ ಮಹಿಳೆಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾನು ಎಲ್ಲಾ ರೀತಿಯಲ್ಲಿ ಈ ರಾಜ್ಯದ ಜನತೆಯ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು.